ವಿಶ್ವೇಶ್ವರಯ್ಯ ಒಬ್ಬ ದೊಡ್ಡ ವಿಜ್ಞಾನಿ ಮತ್ತು ವಿದ್ವಾಂಸರಾಗಿದ್ದರು. ಅವರು ಪ್ರಾಮಾಣಿಕರು ಹಾಗೂ ಶ್ರಮಿಕರು ಕೂಡ ಆಗಿದ್ದರು. ಮೈಸೂರಿನ ಅಭಿವೃದ್ಧಿಗಾಗಿ ಬಹಳ ಪ್ರಯಾಸಪಟ್ಟಿರುವರು. ಹೀಗಾಗಿ ಮೈಸೂರಿನ ಮಹಾರಾಜರು ಅವರಿಗೆ ಒಳ್ಳೆಯ ಸ್ಥಾನ ಮತ್ತು ಗೌರವವನ್ನು ನೀಡಿದ್ದರು. ವಿಜ್ಞಾನಿ ಮತ್ತು ವಿದ್ವಾಂಸರಾಗಿದ್ದ ಅವರಿಗೆ ಅನೇಕ ಪ್ರಶಸ್ತಿ ಹಾಗೂ ಶ್ಲಾಘನೆಯೂ ದೊರೆಯುತ್ತಿತ್ತು. ಅವರಿಗೆ ಕೇಂದ್ರ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯೊಂದಿಗೆ ಸನ್ಮಾನಿಸಿತು. ಅವರು ಏನೇ ಮಾಡಿದರೂ ಪರಿಶ್ರಮದಿಂದ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಇತರರನ್ನು ಕೂಡ ಹಾಗೆಯೇ ಮಾಡಬೇಕೆಂದು ಪ್ರೋತ್ಸಾಹಿಸುತ್ತಿದ್ದರು. ಎಲ್ಲರೂ ಕಚೇರಿಯನ್ನು ಬಿಟ್ಟು ಹೋದರೂ ಸಹ ಅವರು ಕಚೇರಿಯಲ್ಲೇ ಇದ್ದು ಸಂಶೋಧನೆ ಮಾಡುತ್ತಿದ್ದರು. ಒಂದು ದಿನ ಕಚೇರಿಯಲ್ಲಿ ರಾತ್ರಿಯ ವೇಳೆಯಲ್ಲಿ ಕತ್ತಲಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿಕೊಂಡು ಅವರು ಪುಸ್ತಕವನ್ನು ಓದುತ್ತಿದ್ದರು. ಒಬ್ಬ ಉದ್ಯೋಗಿ ಅಕಸ್ಮಾತ್ತಾಗಿ ಕಚೇರಿಯೊಳಗೆ ಬಂದು, ವಿಶ್ವೇಶ್ವರಯ್ಯನವರೇ, ಕತ್ತಲಲ್ಲಿ ಮೇಣದ ಬತ್ತಿಯ ಬೆಳಕಿನಲ್ಲಿ ಯಾಕೆ ಓದುತ್ತಿರುವಿರಿ ಎಂದು ಕೇಳಿದಾಗ, ನಾನು ಕಚೇರಿಯ ಕೆಲಸ ಮಾಡುವಾಗ ಕಚೇರಿಯ ವಿದ್ಯುತ್ತನ್ನು ಬಳಸುವೆನು, ಆದರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕಾಗಿ ಕಚೇರಿಯ ವಿದ್ಯುತ್ತನ್ನು ಬಳಸುವುದಿಲ್ಲ ಎಂದರು. ಅದಕ್ಕೆ ಅವನು, ಅಯ್ಯ, ನೀವು ಉತ್ತಮ ಸ್ಥಾನದಲ್ಲಿರುವಿರಿ ಮತ್ತು ಬಹಳ ಪ್ರಯಾಸಪಟ್ಟು ಕೆಲಸ ಮಾಡುತ್ತಿರುವಿರಿ. ಕಚೇರಿಯ ವಿದ್ಯುತ್ತನ್ನು ಬಳಸಲು ನಿಮಗೆ ಪೂರ್ಣ ಹಕ್ಕಿರುತ್ತದೆ ಎಂದನು. ಅದಕ್ಕೆ ವಿಶ್ವೇಶ್ವರಯ್ಯ, ಇಲ್ಲವೇ ಇಲ್ಲ, ಯಾವುದೇ ಕಾರಣಕ್ಕಾಗಿಯೂ ನಾನು ನನ್ನ ಸ್ಥಾನವನ್ನು ದುರುಪಯೋಗ ಮಾಡುವುದಿಲ್ಲ ಎಂದರು. ಆ ಉದ್ಯೋಗಿಗೆ ಅವರ ಯೋಚನೆಯನ್ನು ನೋಡಿ ಆಶ್ಚರ್ಯವಾಯಿತು. ಹೌದು, ಈಗ ನಮ್ಮ ಬಗ್ಗೆ ಯೋಚಿಸೋಣ. ನಾವು ನಮ್ಮ ಸ್ಥಾನವನ್ನು ದುರುಪಯೋಗಪಡಿಸುತ್ತಿದ್ದೇವಾ? ನಾವು ಹಾಗೆ ಮಾಡಬಾರದು. ನಾವು ಯಾವುದೇ ಕೆಲಸವನ್ನು ಮಾಡಿದರೂ ದೇವರಿಗಾಗಿ ಮಾಡಬೇಕೆಂದು ಬೈಬಲ್ ಹೇಳುತ್ತದೆ.